Good morning, Diaction. My name is Ananda Masuli, Bagalkot, Karnataka State. My mobile number is 9242494770. WhatsApp number is 9900913869. ವಿಷಯ ಒಂದೇ ತೆರನಾಗಿ ಇತ್ತು ಅಂತಂದ್ರ ಕೇಳುವವರಿಗೆ ಒಂದಷ್ಟು ಬೇಸರ ಆಗಬಹುದು ಅಂತ ತಿಳ್ಕೊಂಡು ನೆಮ್ಮದಿಯಿಂದ ಇರಬೇಕು ಅಂದ್ರ ಊರ ಉಸಾವರಿ ಬಿಟ್ಟು ಬಿಡು ಅನ್ನುವಂಥ ವಿಚಾರದ ಬಗ್ಗೆ ನಾವು ಒಂಚೂರ ಚಿಂತನ ಮಂಥನ ಮಾಡೋಣ. ಅಂದ್ರ ಸ್ಕ್ರೀನ್ ಆಯ್ತು ನೋಡ್ರಿ, ನನ್ನ ಹಿಂದಗಡೆಗೆ ಏನು ಸ್ಕ್ರೀನ್ ಅದಲ್ಲ, ನೆಮ್ಮದಿಯಿಂದ ಇರಬೇಕಾ ಊರ ಉಸಾಬರಿ ಬಿಟ್ಟು ಬಿಡು ಅಂದ್ರ ನಾವು ನೆಮ್ಮದಿಯಿಂದ ಇರಬೇಕಪ್ಪ ಅಂತಂದ್ರ ಊರ ಉಸಾಬರಿಯನ್ನ ಬಿಟ್ಟು ಬಿಡಬೇಕು, ಆರಾಮವಾಗಿರ್ಬಹುದು. ಅಲ್ಲ ಇವನ ಊರು ಉಸಾಬರಿ ಅಂದ್ರೆ ಏನು? ಊರು ಉಸಾಬರಿ ಅಂದ್ರ ನನ್ನ ಬಗ್ಗೆ ನಾನು ಆಲೋಚಿಸುವುದನ್ನ ಬಿಟ್ಟು ಬೇರೆಯವರ ಬಗ್ಗೆ ಒಣ ಆಲೋಚನೆಯನ್ನ ಮಾಡುವುದು. ಅಂದ್ರ ನಿರುಪಯುಕ್ತವಾದಂತಹ ಆಲೋಚನೆಯಲ್ಲಿ ಕಾಲವನ್ನ ಕಳೆಯುವುದು. ಇನ್ನಷ್ಟು ಸರಿಯಾಗಿ ನಾವು ವಿಚಾರ ಮಾಡ್ಬೇಕಪ್ಪ ಅಂತಂದ್ರ ನಮ್ಮ ಪ್ರಗತಿಯ ಬಗ್ಗೆ, ನಮ್ಮ ಸುಧಾರಣೆಯ ಬಗ್ಗೆ, ನಮ್ಮ ಬೆಳವಣಿಗೆಯ ಬಗ್ಗೆ ಆಲೋಚನೆಯನ್ನ ಮಾಡುವುದು ಬಿಟ್ಟು ಬರೀ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡೋದು. ಅವ ಹಂಗದನ, ಇವ ಹಿಂಗದನ, ಆಕಿ ಹಂಗದಳ, ಆಕಿ ಹಿಂಗದಳ, ಆಕಿ ಮಾನ್ಯ ಅವನ ಜೋಡಿ ಹೊಂಟಿದ್ಲು, ಅವ ಆಕಿನ ಜೋಡಿ ಹೋಗಿದ್ದ. ಬರೀ ಇಂಥವು ನಿರುಪಯುಕ್ತವಾದ ವಿಚಾರಗಳನ್ನ, ವಿಷಯಗಳನ್ನ ನಾವು ತಲೆ ಒಳಗೆ ತುಂಬಿಕೊಂಡು ನಮ್ಮ ಬಹುತೇಕ ಸಮಯವನ್ನ ಹಾಳು ಮಾಡ್ತಾ ಇದ್ದೀವಿ. ಇದಕ್ಕ ಊರು ಉಸಾಬರಿ ಅಂತಾರ. ಏನ್ರಿ ಇದಕ್ಕೇನಂತಾರಂದ್ರ ಊರು ಉಸಾಬರಿ ಅಂತಾರ. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಅವನೇನ್ರಿ ಬರೇ ಊರು ಉಸಾಬರಿ ಮಾಡ್ಕೊಂತ ಅಡ್ಡಾಡ್ತಾನ ಅಂತಾರ. ಅದನ್ನ ಮಾಡೋದ್ರಿಂದ ನಮ್ಮ ವೈಯಕ್ತಿಕ ಪ್ರಗತಿಗೆ ಸಮಯನೇ ಸಿಗುವುದಿಲ್ಲ ನಮಗ ಸಮಯನೇ ಸಿಗುವುದಿಲ್ಲ. ಹೆಂಗಪ್ಪ ಅಂದ್ರ ದನಗಳ ಕೊಳ್ಳಾಗ ಓಡಿ ಹೋಗಬಾರ್ದಂತ ಗುದ್ದಿ ಕಟ್ಟಿರ್ತಾರ ನೋಡ್ರಿ. ಒಂದ 2 ರಿಂದ 3 ಫೂಟಿಂದು ಒಂದು ದಪ್ಪಂದ ಕೊಂಡ ಕೊಳ್ಳಾಗ ಕಟ್ಟಿರ್ತಾರ. ಎಮ್ಮಿಗೆ, ಕೆಲವು ದನಗಳಿಗೆ, ಆಕಳುಗಳಿಗೆ ಅವು ಕೆಲವು ಓಡ್ ಹೋಗ್ತಿರ್ತಾವ. ಹಿಡಿಯಾಕ ಹೋದ್ ಕೂಡ್ಲೆ ಓಡ್ ಹೋಗ್ತಿರ್ತಾವ. ಅವಕ್ಕ ಸುಲಭವಾಗಿ ಓಡ್ಲಿಕ್ಕೆ ಬರಬಾರ್ದಂತ ತಿಳ್ಕೊಂಡು ಕೊಳ್ಳಾಗ ಕಟ್ಟಿರ್ತಾರ. ಅದಕ್ಕೆ ಗುದ್ದಿ ಅಂತಾರ. ಗುದ್ದಿ ಅಂತಾರೋ ಏನು ಗುದ್ಲಿ ಅಂತಾರೋ ಗೊತ್ತಿಲ್ಲ. ಮೋಸ್ಟ್ಲಿ ಗುದ್ದಿ ಅಂತಿರ್ಬೇಕು. ಒಕ್ಕಲಿಗರಿಗೆ ಗೊತ್ತಾಗ್ತದ. ಅಂದ್ರ ನಾವು ನಮ್ ಕೊಳ್ಳಾಗ ಗುದ್ದಿ ಕಟ್ಕೊಂಡು ಅಡ್ಡಾಡಿದಂಗ. ಊರು ಉಸಾಬರಿ ಮಾಡೋದಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಕೊಳ್ಳಾಗ ನಾವ ಗುದ್ದಿ ಕಟ್ಕೊಂಡು ಓಡಾಡಿದಂಗ. ಸುಲಭವಾಗಿ ಅಡ್ಡಾಡ್ಲಿಕ್ಕೆ ಬರುದಿಲ್ಲ ಅದನ್ನ ಕೊಳ್ಳಾಗ ಕಟ್ಕೊಂಡ್ರ. ಮತ್ತ ಪ್ರಗತಿ ಹೆಂಗ ಆಗ್ಬೇಕು? ನಮ್ ಡೆವಲಪ್ಮೆಂಟ್ ಹೆಂಗ ಆಗ್ಬೇಕ್ರಿ? ಡೆವಲಪ್ಮೆಂಟ್ ಆಗೋದಿಲ್ಲ. ಹೀಗಾಗಿ ನಾವು ಊರು ಉಸಾಬರಿಯನ್ನ ಬಿಡಬೇಕು ಅನ್ನೋದು ಮೊದಲನೇ ವಿಚಾರ. ಏನ್ರಿ ಈಗ ಅಡೆತಡೆ ಓಟ ಅಂತಿರ್ತತ್ ನೋಡ್ರಿ. ಈಗ ಓಡೋದು ಜಿಕ್ಕೊಂತ ಹೋಗುದು, ಮತ್ ಸ್ವಲ್ಪ ಮ್ಯಾಗ್ ಜಿಗಿಬೇಕು ಓಡ್ಬೇಕು, ಮ್ಯಾಗ್ ಜಿಗಿಬೇಕು ಓಡ್ಬೇಕು, ಇಲ್ಲ ಅಂದ್ರೆ ಎಡಕ್ ಹೊಳ್ಬೇಕು ಬಲಕ್ ಹೊಳ್ಬೇಕು. ಹಿಂಗೆಲ್ಲ ಅಲ್ಲೇ ಟ್ವಿಸ್ಟ್ ಗಳನ್ನ ಮಾಡಿರ್ತಾರ. ಅಂತ ಓಟ ಓಡಿದಂಗಿದು. ಸೀದಾ ಬದ ಓಡಿದ್ರೆ ಮನುಷ್ಯ ಜಾಸ್ತಿ ಮುಂದೆ ಹೋಗ್ತಾನ. ಈ ರೀತಿ ಅಡೆತಡೆ ಓಟವನ್ನು ಓಡಿದ್ರೆ ಜಾಸ್ತಿ ಬೇಗನೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ಊರು ಉಸಾಬರಿ ಬಿಡಬೇಕು ಅಂತ ಹೇಳುದು. ಏನ್ರಿ ಆಮೇಲೆ ನಾವು ಯಾವಾಗಲೂ ಸಮಾಧಾನದಿಂದ ಇರುವುದನ್ನ ರೂಢಿ ಮಾಡ್ಕೋಬೇಕು. ಈ ಸಮಾಜದೊಳಗ
ವಿಚಿತ್ರ ವಿಚಿತ್ರ ಪರಿಸ್ಥಿತಿಗಳು ಬರ್ತಾವ. ವಿನಾಕಾರಣ ಎಷ್ಟೋ ಸಾರಿ ನಮ್ ಬಗ್ಗೆ ಅಪಪ್ರಚಾರಗಳು ಬರ್ತಾವ, ಅಥವಾ ನಮ್ ಬಗ್ಗೆ ಏನೇನರ ಹಿಂದ ಕೆಲವರು ಮಾತಾಡ್ಕೊಳ್ತಾ ಇರ್ತಾರ. ಅಂತ ವಿಚಾರಗಳಿಗೆ ಮತ್ತು ವಿಷಯಗಳಿಗೆ ಜಾಸ್ತಿ ನಾವು ಗಮನವನ್ನ ಕೊಡಬಾರದು. ಹಾಗೇನಾದ್ರೂ ನಾವು ಅವುಗಳಿಗೆ ಗಮನ ಕೊಟ್ಟುಕೊಂಡು ಕೂತೀವಿ ಅಂದ್ರ ನಾವು ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ. ನಾವು ಮುಂದಕ್ಕೆ ಹೋಗ್ಬೇಕಲ್ಲ, ನಾವು ಪ್ರಗತಿಯನ್ನ ಸಾಧಿಸಬೇಕು. ನಮ್ಮ ಜೀವಮಾನದಲ್ಲಿ ಜೀವಕಾಲದಲ್ಲಿ ನಾವು ಹೆಚ್ಚು ಹೆಚ್ಚು ಪ್ರಗತಿಯನ್ನ ಸಾಧಿಸಬೇಕಾಗಿದೆ. ಫಾರ್ ಎಕ್ಸಾಂಪಲ್, ನೀವು ಲಾಂಗ್ ಜರ್ನಿ ಹೊಂಟ್ರಿ ಅಂತ ಇಟ್ಕೋರಿ. ಉದಾಹರಣೆಗೆ ಒಂದು 500-600 ಕಿಲೋಮೀಟರ್ ನೀವು ಪ್ರಯಾಣವನ್ನು ಮಾಡ್ಬೇಕಾಗಿದೆ. ನಿಮ್ಮ ಮೊಬೈಲ್ ಅನ್ನ ನೀವು ಪೂರ್ಣ ಅದನ್ನ ಚಾರ್ಜ್ ಮಾಡ್ಕೊಂಡ್ರಿ. ಅದು ಸರ್ವಸಾಧಾರಣ ನಾವು ಹೋಗಬೇಕಾದಂತಹ ಊರಿಗೆ ಹೋಗ್ಬೇಕಾದ್ರ 10-12 ಗಂಟೆಗಳು ಬೇಕಾಗ್ತದೆ. ಅಲ್ಲಿವರೆಗೂ ನಮಗ ನಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ಇಟ್ಕೊಳ್ಳೋಣ. ಅಂದ್ರೆ ನಮ್ಮ ಕಡೆಗೆ ಬ್ಯಾಕಪ್ ಇಲ್ಲ, ಆಮೇಲೆ ಅಲ್ಲೇ ಚಾರ್ಜ್ ಮಾಡ್ಲಿಕ್ಕೂ ಅವಕಾಶ ಇಲ್ಲ ಅಂತ ಇಟ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಮೊಬೈಲ್ ಅನ್ನ ಯಾವ ರೀತಿ ಬಳಸ್ತೀವಪ್ಪ ಅಂದ್ರ, ನಮ್ಮ ಮೊಬೈಲ್ ಎನರ್ಜಿ ಅನ್ನೋದು ಏನೈತಲ್ಲ, ಬ್ಯಾಟ್ರಿ ಐತಲ್ಲ, ಅದು ಬೇಗನೆ ಖರ್ಚಾಗಬಾರ್ದಂತ ತಿಳ್ಕೊಂಡು ನಾವು ಕೆಲವು ಉಪಾಯಗಳನ್ನ, ಕೆಲವು ಮಾರ್ಗಗಳನ್ನ ಕಂಡುಹಿಡಿತೀವಿ. ಅಂದ್ರೆ ಮನುಷ್ಯ ಪರಿಸ್ಥಿತಿಗನುಸಾರವಾಗಿ ಕೆಲವು ವಿಚಾರಗಳನ್ನ ಮಾಡ್ತಾನೆ. ಉದಾಹರಣೆಗೆ ಆ ಮೊಬೈಲ್ ನಾವೇನ್ ಮಾಡ್ತೀವಿ, ಅದಕ್ಕಿರ್ತಕ್ಕಂಥ ಇಂಟರ್ನೆಟ್ ಕನೆಕ್ಟ್ ಇರ್ತದಲ್ಲ, ಅದನ್ನ ಆಫ್ ಮಾಡ್ತೀವಿ. ಆಮೇಲೆ ಸಾಧ್ಯ ಆದ್ರೆ ಅದನ್ನ ಬ್ಲ್ಯಾಕ್ ಮೋಡ್ನಾಗ ಇಡ್ತೀವಿ ಅಥವಾ ನೈಟ್ ಮೋಡ್ನಾಗ ಇಡ್ತೀವಿ. ಆಮೇಲೆ ಸಾಧ್ಯ ಆದಷ್ಟು ನಾವು ವಿಡಿಯೋಗಳನ್ನ ಅಥವಾ ಅನಾವಶ್ಯಕವಾಗಿ ಮೊಬೈಲ್ ಅನ್ನ ನೋಡುವುದು ಕಡಿಮೆ ಮಾಡ್ತೀವಿ. ಯಾಕಂದ್ರೆ ಮುಂದೆ ನಮಗೆ ಯಾವಾರ ಫೋನ್ ಬಂದ್ರ ಅಥವಾ ಯಾರಿಗಾದ್ರೂ ನಾವು ಅರ್ಜೆಂಟ್ ಆಗಿ ಫೋನ್ ಮಾಡ್ಬೇಕಾಯ್ತಪ್ಪ ಅಂದ್ರ, ಅಥವಾ ಅಗದಿ ಅರ್ಜೆಂಟ್ ಆಗಿ ನಾವ್ ಎಲ್ಲರ ಫೋನ್ ಪೇ ಮಾಡ್ಬೇಕಾತಪ್ಪ ಅಂದ್ರ, ಅವಾಗ ನಮಗ ಬ್ಯಾಟ್ರಿ ಚಾರ್ಜ್ ಬೇಕಲ್ರಿ. ಅದಕ್ಕೋಸ್ಕರ ಎಷ್ಟು ಸಾಧ್ಯದನೋ ಅಷ್ಟು ಚಾರ್ಜು ಕಮ್ಮಿ ಬಳಕೆಯನ್ನ ಮಾಡಿ ನಾವು ಪೂರ್ತಿ ನಮ್ಮ ಟಾರ್ಗೆಟ್ ರೀಚ್ ಆಗುವವರೆಗೂ ನಾವು ನಮ್ಮ ಇದ್ದಂತಹ ಆ ಬ್ಯಾಟ್ರಿಯನ್ನ ಬಳಸಿಕೊಂಡು ಉಳಿಸಿಕೊಂಡು ಹೋಗ್ತೀವಿ. ಅಲ್ಲ, ಇನ್ನು ಕೆಲವರು ಬೇಜವಾಬ್ದಾರಿಯಿಂದ ಏನೋ ಉಪಯೋಗ ಇರ್ಲಾರ್ದು, ಉಪಯೋಗ ಇದ್ದದ್ದು ಎಲ್ಲ ವಿಡಿಯೋ ನೋಡಿ ಅದು ಮಾಡಿ ಇದು ಮಾಡಿ ಬ್ಯಾಟ್ರಿ ಬಂದ್ ಮಾಡ್ಕೊಂಡು ಅಗದಿ ಅವಶ್ಯ ತಾವು ಎಲ್ಲರ ಫೋನ್ ಪೇ ಮಾಡ್ಬೇಕಾದಾಗ ಅಥವಾ ಅರ್ಜೆಂಟ್ ಆಗಿ ಯಾರಿಗಾರ ಫೋನ್ ಮಾಡ್ಬೇಕಾದಾಗ ಅವ್ರ ಹತ್ರ ಬ್ಯಾಟ್ರಿ ಇರುದಿಲ್ಲ. ಆ ತರಾನು ಜೀವನ ಮಾಡೋರು ಅದಾರ. ಬಟ್ ಆ ರೀತಿ ಜೀವನ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ನಮ್ಮ ಈ ಜರ್ನಿ ಐತಲ್ಲ, ಈಗೇನ ಆಗಲೇ 500-600 ಕಿಲೋಮೀಟರ್ ಜರ್ನಿ ಹೇಳಿದೆ, ಅದೇ ರೀತಿಯಾಗಿ ನಮ್ಮ ಜರ್ನಿ ಐತಲ್ಲ, ಸರಾಸರಿ ಒಂದು 100 ವರ್ಷದ ಜರ್ನಿ ಐತಲ್ಲ, ಇಲ್ಲೂ ಕೂಡ ನಾವು ನಮ್ಮ ಈ ದೇಹ ಅನ್ನುವಂಥ ಈ ಮೊಬೈಲ್ ಅನ್ನ ಚಾರ್ಜ್ ಮಾಡ್ಕೊಂಡು ಬಂದಿವಪ್ಪ ನಾವೀಗ. ಇದ್ರ ಚಾರ್ಜು, ಇದ್ರದ್ದು ಎನರ್ಜಿ ವೇಸ್ಟ್ ಆಗಲಾರ್ದಂಗ ನಾವು ಬದುಕನ್ನ ಮಾಡ್ಬೇಕು. ಸಾಧ್ಯ ಆದಷ್ಟು ನಮ್ಮ ಎನರ್ಜಿಯನ್ನ ನಾವು ಸೇವ್ ಮಾಡ್ಕೋಬೇಕು. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮಗೆ ಬೇಕಾಗಬಹುದು. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಎಲ್ಲ ಎನರ್ಜಿಯನ್ನ ಸುಮ್ಮನೆ ವೇಸ್ಟ್, ಅನಾವಶ್ಯಕ ವಿಚಾರಗಳಿಗೆ ವಿಷಯಗಳಿಗೆ ಎಲ್ಲ ವೇಸ್ಟ್ ಮಾಡ್ಕೊಂಡು ಅದರ ಅವಶ್ಯಕತೆ ಇದ್ದಾಗ ಅದು ಇರ್ಲಾರ್ದಂಗ್ ಮಾಡ್ಕೊಂಡ್ಬಿಡ್ತಾರ. ಅದಕ್ಕೆ ನಾನು ಹೇಳುವುದು, ನಾವು ಜೀವನದೊಳಗ ನೆಮ್ಮದಿಯನ್ನ ಕಾಣಬೇಕಪ್ಪ ಅಂದ್ರೆ ಊರ ಉಸಾಬರಿಗಳನ್ನ ಬಿಡಬೇಕು, ಅನಾವಶ್ಯಕ ಆಲೋಚನೆಗಳನ್ನ ಬಿಡಬೇಕು, ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡೋದನ್ನು ಬಿಡಬೇಕು, ಅಥವಾ ಅವ್ರ ಹಂಗ ಇವ್ರ ಹಿಂಗ ಬರೀ ಇನ್ನೊಬ್ಬರು ಮಾತಾಡೋದ್ರೊಳಗ ನಮ್ಮ ಸಮಯವನ್ನ, ನಮ್ಮ ಎನರ್ಜಿಯನ್ನ, ನಮ್ಮ ಬ್ಯಾಟ್ರಿಯನ್ನ ನಾವು ಖಾಲಿ ಮಾಡ್ಕೊಂಡ್ಬಿಡ್ತೀವಿ. ಆದ್ರ ಈ ಪ್ರಪಂಚದಲ್ಲಿ ಒಳ್ಳೊಳ್ಳೆ ಟಾರ್ಗೆಟ್ ರೀಚ್ ಮಾಡ್ಯಾರಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಂಡು ಸಣ್ಣ
ಬಾಟಮ್ ದಿಂದ ಟಾಪಿಗೆ ಹೋದವ್ರು ಅದಾರಲ್ಲ ಅವರೆಲ್ಲ ಹುಚ್ಚುಚ್ರಕ್ಕಾರ ಊರು ಉಸಾಬರಿ ಮಾಡ್ಕೊತ ಅಡ್ಡಾಡಿಲ್ಲ ಅವ್ರು. ಹಂಗ ಅವ್ರು ಊರು ಉಸಾಬರಿ ಮಾಡಿದ್ರ ಡೆವಲಪ್ಮೆಂಟ್ ಆಗಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಅದಕ್ಕ ಶಿವಖೇರ್ ಅವರು ಒಂದು ಮಾತು ಹೇಳ್ತಾರ. ಅವರು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರ, ವ್ಯಕ್ತಿತ್ವದ ಬಗ್ಗೆ. ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರ. ಅದ್ರ ಬಗ್ಗೆ ಅವರು ಗ್ರಂಥಗಳನ್ನು ಕೂಡ ಬರೆದಾರ. ಅವ್ರೇನ್ ಹೇಳ್ತಾರಂದ್ರ, ವಿನ್ನರ್ಸ್ ಡು ನಾಟ್ ಡೂ ಡಿಫರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ ಅಂತ ಹೇಳ್ತಾರ. ವಿನ್ನರ್ಸ್ ಅಂದ್ರೆ ಯಾರ್ರಿ? ಗೆಲ್ಲುವವರು. ಗೆಲ್ಲುವವರು ಏನ್ ಮಾಡ್ತಾರ ಅಂತಂದ್ರ, ಬೇರೆದವ್ರ ಮಾಡದೇ ಇರುವಂತಹದ್ದನ್ನ ಏನ್ ಮಾಡಲ್ಲ ಅವರು. ಈಗ ಉದಾಹರಣೆಗೆ ರನ್ನಿಂಗ್ ಮಾಡ್ಬೇಕಾದ್ರೆ ಅವ್ರು ರನ್ನಿಂಗ ಮಾಡ್ಬೇಕಲ್ರಿ, ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಅವ ಬ್ಯಾಟಿಂಗ ಮಾಡ್ಬೇಕು, ಬೌಲಿಂಗ್ ಮಾಡ್ಬೇಕಾದ್ರೆ ಬೌಲಿಂಗ ಮಾಡ್ಬೇಕು. ಅವ ಪಾಕಿಸ್ತಾನದವಾದ್ರೂ ಬಂತು, ಇಂಡಿಯಾದವಾದ್ರೂ ಬಂತು, ಆಸ್ಟ್ರೇಲಿಯಾದವಾದ್ರೂ ಬಂತು, ಬೌಲಿಂಗ್ ಮಾಡೋ ಬೌಲಿಂಗ್ ಮಾಡ್ತಾರ. ಆದ್ರೆ ಎಲ್ಲಾ ಬೌಲರು ಸಕ್ಸಸ್ ಆಗುದಿಲ್ಲ. ಅದಕ್ಕ ಶಿವಖೇರ್ ಅವ್ರು ಏನ್ ಹೇಳ್ತಾರಂದ್ರ, ವಿನ್ನರ್ಸ್ ಡು ನಾಟ್ ಡೂ ಡಿಫರೆಂಟ್ ಥಿಂಗ್ಸ್, ದೇ ಡೂ ಥಿಂಗ್ಸ್ ಡಿಫರೆಂಟ್ಲಿ. ಅಂದ್ರ ಎಲ್ಲಾರು ಮಾಡಿದ್ದನ್ನ ಮಾಡ್ತಾರ ಅವರು ವಿನ್ನರ್ಸು, ಅದನ್ನ ಡಿಫರೆಂಟ್ ಆಗಿ ಮಾಡ್ತಾರ ಅವರು ಅಂತ ಹೇಳ್ತಾರ. ಆ ಡಿಫರೆಂಟ್ ಆಗಿ ಮಾಡೋದನ್ನ ನಾವು ಯಾವಾಗ ಕಲಿತೀವೋ ಅವಾಗ ನಾವು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.